ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಕಡು ಬಡತನದಲ್ಲಿ ಬೆಳೆದು ದೊಡ್ಡ ನಿರ್ದೇಶಕರಾಗಿ ಹೊರಹೊಮ್ಮಿದ್ದರು ಹಾಗೂ ವಿಶಿಷ್ಟ ಪಾತ್ರಗಳಿಂದ ಕನ್ನಡದ ಜನರನ್ನು ರಂಜಿಸಿದ್ದಾರೆ. ಇವರ ವಿಭಿನ್ನ ಪಾತ್ರಗಳು ಹಾಗೂ ವೇಷಭೂಷಣಗಳು ಜನರ ಕಣ್ಮನ ಸೆಳೆದಿವೆ. ಹೌದು ಕರುನಾಡು, ಇವತ್ತಿನ ವಿಡಿಯೋದಲ್ಲಿ ಉಪೇಂದ್ರರವರ ಜೀವನದ ಕೆಲವು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ. ಉಪೇಂದ್ರರವರು ಕಡು ಬಡತನದಲ್ಲಿ ಹುಟ್ಟಿದವರು. ಬಡತನವನ್ನು ಕಣ್ಣಾರೆ ಕಂಡಂತಹ ವ್ಯಕ್ತಿ, ಜೀವನದ ಮೌಲ್ಯಗಳನ್ನರಿತು ಬದುಕಿದಂತಹ ಸಾಹಸಿ. ಅಷ್ಟಕ್ಕೂ ಉಪೇಂದ್ರರವರು ಜನಿಸಿದ್ದು ಯಾವಾಗ? ಹೌದು, ಉಪೇಂದ್ರರವರು ಮಂಜುನಾಥ್ ಹಾಗೂ ಅನಸೂಯ ದಂಪತಿಗೆ ಕೊನೆಯ ಮಗನಾಗಿ 1968 ಸೆಪ್ಟೆಂಬರ್ 18ರಂದು ಬೆಂಗಳೂರಿನ ಚಾಮರಾಜಪೇಟೆಯ ಸೇಂಟ್ ಮೇರೀಸ್ ಹಾಸ್ಪಿಟಲ್ನಲ್ಲಿ ಜನಿಸಿದ್ದರು. ಇವರ ಪತ್ನಿ ಪ್ರಿಯಾಂಕಾ ಹಾಗೂ ಇವರಿಗೆ ಇಬ್ಬರು ಮಗಳು ಐಶ್ವರ್ಯ, ಮಗ ಆಯುಷ್. ಇವರು ಯಾವುದೇ ತರಹದ ಚಿತ್ರರಂಗದ ಹಿನ್ನೆಲೆಯಿಲ್ಲದೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳನ್ನು ರೂಪಿಸಿ ಹಾಗೂ ನಿರ್ದೇಶಿಸಿ ಅತ್ಯುತ್ತಮ ನಟ ಹಾಗೂ ವಿಭಿನ್ನ ರೀತಿಯ ಬರಹಗಾರ ಎಂದು ಗುರುತಿಸಿಕೊಂಡಿದ್ದಾರೆ. ಇವರು ಬಸವನಗುಡಿಯ APS ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಇವರಿಗೆ ನಿರ್ದೇಶಕರಾಗುವ ಕನಸು ಕಂಡಿದ್ದರು. ಅದಾದ ಬಳಿಕ ಇವರು ಕನ್ನಡದ ಖ್ಯಾತ ನಿರ್ದೇಶಕ ಹಾಗೂ ನಟರಾದಂತಹ ಕಾಶಿನಾಥ್ ಇವರೊಟ್ಟಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ್ದರು ಹಾಗೂ ಅವರು ನಮಗೆ ಗುರುಗಳು ಎಂದು ಹೇಳಿಕೊಂಡಿದ್ದಾರೆ. ಅದಾದ ಬಳಿಕ 1986ರಲ್ಲಿ ಅನಂತನ ಅವತಾರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಚಿಕ್ಕ ಪಾತ್ರವೊಂದರಲ್ಲಿ ಬಣ್ಣ ಹಚ್ಚಿದ್ದರು. ನಂತರ ತರ್ಲೆ ನನ್ನ ಮಗ ಚಿತ್ರವನ್ನು ಸ್ವನಿರ್ದೇಶಿಸಿದ್ದರು ಹಾಗೂ ಅವರು ಇಲ್ಲಿಯವರೆಗೆ 9ಕ್ಕೂ ಹೆಚ್ಚು ಚಿತ್ರಗಳನ್ನು ಡೈರೆಕ್ಷನ್ ಮಾಡಿದ್ದಾರೆ. ಆ ಎಲ್ಲ ಚಿತ್ರಗಳು ಯಶಸ್ವಿಯಾಗಿವೆ. ಕನ್ನಡದಲ್ಲಿ 44ಕ್ಕೂ ಹೆಚ್ಚು ಚಿತ್ರಗಳಲ್ಲಿ, ತೆಲುಗುವಿನಲ್ಲಿ 4 ಚಿತ್ರಗಳು, ತಮಿಳಿನಲ್ಲಿ 1 ಚಿತ್ರದಲ್ಲಿ ನಟಿಸಿದ್ದಾರೆ ಹಾಗೂ 12ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಡಿದ್ದಾರೆ. ಇವರು ಅಪ್ರತಿಮ ಬರಹಗಾರ, ವಿಭಿನ್ನ ರೀತಿಯಲ್ಲಿ ಬರವಣಿಗೆಯನ್ನು ರೂಪಿಸುವವರು. ತೀರಾ ಕಡು ಬಡತನದಲ್ಲಿ ಬದುಕಿ ಬಂದಂತಹ ಉಪೇಂದ್ರರವರು ಹಲವು ಏಳು ಬೀಳುಗಳನ್ನು ಸಹ ಕಂಡಿದ್ದಾರೆ. ಚುರುಕಾದ ವ್ಯಕ್ತಿತ್ವ ಇವರದ್ದು ಹಾಗೂ ಬುದ್ಧಿವಂತಿಕೆ. ಕೇವಲ ಬುದ್ಧಿವಂತಿಕೆಯಿಂದಲೇ ಇವರು ಯಶಸ್ವಿಯಾಗಿದ್ದಾರೆ ಎಂದು ಹಲವೆಡೆಯಲ್ಲಿ ಹೇಳಿಕೊಳ್ಳಲಾಗುತ್ತದೆ. ಇವರು 1995ರಲ್ಲಿ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರವನ್ನು ನಿರ್ದೇಶಿಸಿದ್ದರು. ಇದು ಇಡೀ ಚಿತ್ರರಂಗದಲ್ಲಿಯೇ ಹೊಸ ಸಂಚಲನ ಸೃಷ್ಟಿಸಿತ್ತು. ಅದಾದ ಬಳಿಕ 1998ರಲ್ಲಿ ತೆರೆಗೆ ಬಂದ ಎ ಚಿತ್ರವನ್ನು ನಿರ್ದೇಶಿಸಿ ಸ್ವತಃ ತಾವೇ ನಟಿಸಿ ನಾಯಕ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಚಿರಪರಿಚಿತರಾಗಿದ್ದರು. ಅದಾದ ಬಳಿಕ ಸುಮಾರು 10 ವರ್ಷಗಳ ನಂತರ 2015ರಲ್ಲಿ ನಿರ್ದೇಶಿಸಿದ ಉಪ್ಪಿ 2 ಚಿತ್ರವು ಶತದಿನಗಳನ್ನು ಪೂರೈಸಿತ್ತು ಹಾಗೂ ಇವರ ಚಿತ್ರಗಳು ಯಾವಾಗಲೂ ಸಮಾಜಕ್ಕೆ ಒಂದೊಳ್ಳೆಯ ಸಂದೇಶವನ್ನು ತಿಳಿಸುವಂತಹ ಚಿತ್ರಗಳನ್ನೇ ರೂಪಿಸಿರುತ್ತಾರೆ. ಇವರ ಚಿತ್ರಗಳು ಯಾವಾಗಲೂ ಹಾಸ್ಯಭರಿತವಾದ ಹಾಗೂ ಮಾಹಿತಿಪೂರ್ವಕವಾದ ಚಿತ್ರಗಳು. ವಿಭಿನ್ನ ರೀತಿಯ ವೇಷಭೂಷಣಗಳು ಜನರ ಕಣ್ಮನ ಸೆಳೆಯುವುದರಲ್ಲಿ ಇವರು ನಿಸ್ಸೀಮರು. ಮೊನ್ನೆಯಷ್ಟೇ ತೆರೆಗೆ ಬಂದಂತಹ UI ಸಿನಿಮಾವು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶಂಸೆಯ ಮಾತುಗಳನ್ನು ಹುಟ್ಟುಹಾಕುತ್ತಿದೆ. ಇದು ಕೂಡ ಯಶಸ್ವಿಯಾಗಲೆಂದು ಹಾರೈಸೋಣ. ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೂ ಫಿಲ್ಮ್ಫೇರ್ ಪ್ರಶಸ್ತಿಗಳು ಸೇರಿದಂತೆ 20ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ತೀರಾ ಕಡುಬಡತನದಲ್ಲಿ ಬೆಳೆದು ಇಂದು ದೊಡ್ಡ ನಟ ಹಾಗೂ ನಿರ್ದೇಶಕರಾಗಿ ನಿಂತಿದ್ದಾರೆ. ಇವರು ಈಗಿನ ಚಿರ ಯುವಕರಿಗೆ ಮಾದರಿಯಾಗಿದ್ದಾರೆ. ಧನ್ಯವಾದಗಳು ಕರುನಾಡು. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.